ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚೈನೀಸ್ ಬೇಳೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನೂಡಲ್ಸ್ ತೆಗೆದುಕೊಳ್ಳಬೇಕು. ಮ್ಯಾಗಿ ಆದರೂ ನಡೆಯುತ್ತದೆ, ಚಿಂಗ್ಸ್ ಅಕ್ಕ ನೂಡಲ್ಸ್ ಆದರೂ ನಡೆಯುತ್ತದೆ. ಒಂದು ಪ್ಯಾನ್ಗೆ ನೀರು ಹಾಕಿಕೊಂಡು ಬಾಯ್ಲ್ ಮಾಡಲು ಇಟ್ಟುಕೊಳ್ಳಬೇಕು. ಅದು ಬಾಯ್ಲ್ ಆದ ತಕ್ಷಣ ತೆಗೆದುಕೊಂಡಿರುವ ಮ್ಯಾಗಿಯನ್ನು ಅದಕ್ಕೆ ಸೇರಿಸಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಬೇಕು. ಉಪ್ಪನ್ನು ಸೇರಿಸಿ 4 ರಿಂದ 5 ನಿಮಿಷ ಬಾಯ್ಲ್ ಮಾಡಿಕೊಳ್ಳಬೇಕು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 1-2 ನಿಮಿಷ ಇಟ್ಟುಕೊಳ್ಳಬೇಕು. ಈಗ ಬಾಯ್ಲ್ ಆದ ನೂಡಲ್ಸನ್ನು ಸೋಸಿಕೊಳ್ಳೋಣ. ಸೋಸಿಕೊಂಡ ನೂಡಲ್ಸನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟುಕೊಂಡು ಅದಕ್ಕೆ ಆಯಿಲ್ ಹಾಕಿಕೊಂಡು ಅದು ಬಿಸಿಯಾದ ನಂತರ ನೂಡಲ್ಸನ್ನು ಅದಕ್ಕೆ ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಈಗ ಫ್ರೈ ಆದ ನೂಡಲ್ಸನ್ನು ತೆಗೆದುಕೊಳ್ಳೋಣ. ಈಗ ಒಗ್ಗರಣೆಗೆ ಉದ್ದಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಸ್ಪ್ರಿಂಗ್ ಆನಿಯನ್ ಅನ್ನು ತೆಗೆದುಕೊಳ್ಳಬೇಕು. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟುಕೊಂಡು ಅದಕ್ಕೆ 1 ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳಬೇಕು. ಆಯಿಲ್ ಬಿಸಿಯಾದ ತಕ್ಷಣ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಳಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಗ್ರೀನ್ ಚಿಲ್ಲಿಯನ್ನು ಸೇರಿಸಿಕೊಳ್ಳೋಣ. ಈಗ ಇದಕ್ಕೆ ಉದ್ದಗೆ ಕಟ್ ಮಾಡಿಕೊಂಡಿರುವಂಥ 1 ಈರುಳ್ಳಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಬೇಜನ್ನು ಸೇರಿಸಿಕೊಳ್ಳೋಣ. ಸ್ವಲ್ಪ ಕ್ಯಾಬೇಜ್ ಹಾಗೆ ಇಟ್ಟುಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. 1 ರಿಂದ 2 ನಿಮಿಷ ಮಿಕ್ಸ್ ಮಾಡಿಕೊಂಡರೆ ಸಾಕು. ಈಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅನ್ನು ಸೇರಿಸಿಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಈ ರೀತಿ ವೆಜಿಟೇಬಲ್ ಇರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ. ಈಗ 2 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಅನ್ನು ಸೇರಿಸಿಕೊಳ್ಳೋಣ. ಈಗ 2 ಸ್ಪೂನ್ ಟೊಮೆಟೊ ಕೆಚಪ್ ಅನ್ನು ಸೇರಿಸಿಕೊಳ್ಳೋಣ. ಈಗ 1 ಸ್ಪೂನ್ ಸೋಯಾ ಸಾಸ್ ಅನ್ನು ಸೇರಿಸಿಕೊಳ್ಳೋಣ. ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಟುಕೊಂಡಿರುವಂಥ ನೂಡಲ್ಸ್ ಅನ್ನು ಕಟ್ ಮಾಡಿಕೊಂಡು ಸೇರಿಸಿಕೊಳ್ಳೋಣ. ಈ ರೀತಿ ಸಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಉಳಿಸಿಕೊಂಡಿರುವಂಥ ಕ್ಯಾಬೇಜ್,
ಮತ್ತು ಸ್ಪ್ರಿಂಗ್ ಆನಿಯನನ್ನು ಸೇರಿಸಿಕೊಳ್ಳಬೇಕು. ಈಗ ಇದನ್ನು ಫೋರ್ಕ್ ತೆಗೆದುಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಿರಬೇಕು. ಈಗ ಸ್ಟ್ರೀಟ್ ಸ್ಟೈಲ್ ಚೈನೀಸ್ ಬೇಲ್ ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ಳೋಣ. ಕ್ರಿಸ್ಪಿಯಾದ ಚೈನೀಸ್ ಬೇಲ್ ರೆಡಿ ಆಯಿತು. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.